ಸ್ಟೂಡೆಂಟ್, ಹಾಯ್, ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಡಿಟರ್ಮಿನೆಂಟ್ಸ್ ಚಾಪ್ಟರ್ ನಲ್ಲಿ ಬರುವಂತಹ 2 ಅಂಕಗಳ ಪ್ರಶ್ನೆ, 4 ಅಂಕಗಳ ಪ್ರಶ್ನೆ ಹಾಗೂ 5 ಅಂಕಗಳ ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಡಿಟರ್ಮಿನೆಂಟ್ ನಲ್ಲಿ ನಾನು ಈಗಾಗಲೇ ಹೇಳೋ ಪ್ರಕಾರ 12 ಮಾರ್ಕ್ಸ್ ಬರುತ್ತೆ. ಈ 12 ಮಾರ್ಕ್ಸ್ ಅಲ್ಲಿ ಒಂದು ಪ್ರಶ್ನೆ MCQ ಅಂದ್ರೆ ಒಂದು ಪಾರ್ಟ್ ಎ ನಲ್ಲಿ ಬರುತ್ತೆ, 2 ಅಂಕದ ಪ್ರಶ್ನೆ ಪಾರ್ಟ್ ಬಿ ನಲ್ಲಿ ಒಂದು ಬರುತ್ತೆ, 4 ಅಂಕದ ಪ್ರಶ್ನೆ ಕೂಡ ಒಂದಿದೆ, ಅದು ಪಾರ್ಟ್ ಇ ನಲ್ಲಿ ಇರುತ್ತೆ. ಹಾಗೇನೆ ಒಂದು ಫಿಕ್ಸ್ಡ್ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಅದು ಪಾರ್ಟ್ ಡಿ ನಲ್ಲಿ ಬರುತ್ತೆ. ಈ ಡಿಟರ್ಮಿನೆಂಟ್ಸ್ ನಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಅತಿ ಸುಲಭವಾಗಿ ಬಿಡಿಸಬಹುದು ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ನಾನು ಇವತ್ತು ನಿಮ್ಗೆಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಅಂಕದ ಪ್ರಶ್ನೆ ಪಾರ್ಟ್ ಏನಲ್ಲಿ ಫಿಕ್ಸ್ಡ್ ಅಂತ ಇಲ್ಲ, ಯಾವ್ದಾದ್ರೂ ಕೇಳಬಹುದು. 2 ಅಂಕದ ಪ್ರಶ್ನೆಯಲ್ಲಿ ಮಾತ್ರ ನಾನು PU ಬೋರ್ಡಿನವರು 3 ಮಾದರಿ ಪ್ರಶ್ನೆಗಳನ್ನ ಬಿಟ್ಟಿದ್ದಾರೆ. ಆ 3 ಮಾದರಿ ಪ್ರಶ್ನೆಗಳನ್ನ ನಾನು ನೋಡಿದಾಗ 2 ಅಂಕದ ಪ್ರಶ್ನೆ ಏರಿಯಾ ಆಫ್ ದ ಡಿಟರ್ಮಿನೆಂಟ್ಸ್ ಮೇಲೆನೇ ಇದಾವೆ. ಈ ಏರಿಯಾ ಆಫ್ ದ ಡಿಟರ್ಮಿನೆಂಟ್ಸ್ ನಲ್ಲಿ ಪ್ರಶ್ನೆಯನ್ನ 4 ವಿಧಗಳಲ್ಲಿ ಕೇಳಬಹುದು. 1, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಅಲ್ಲಿ ನಿಮಗೆ 3 ಪಾಯಿಂಟ್ಸ್ ಅಂದ್ರೆ ವರ್ಟೈಸಸ್ ಅನ್ನ ಕೊಟ್ಟಿರ್ತಾರೆ. ಈ 3 ವರ್ಟೈಸಸ್ ಗಳನ್ನ ತಗೊಂಡು ಯಾವ ರೀತಿಯಾಗಿ ನಾವು ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ನೋಡ್ತೀವಿ. ಹಾಗೇನೆ ಇನ್ನೊಂದು ಪ್ರಶ್ನೆ ಯಾವ ರೀತಿಯಾಗಿ ಕೇಳಬಹುದು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದ್ರೆ ಇಲ್ಲಿ 3 ವರ್ಟೈಸಸ್ ಕೊಟ್ಟಿರ್ತಾರೆ. ಆ 3 ಪಾಯಿಂಟ್ಸ್ ನಲ್ಲಿ ಕೋಆರ್ಡಿನೇಟ್ಸ್ ಏನಿರುತ್ತಲ್ಲ, 2 ಪಾಯಿಂಟ್ಸ್ XY, X1, Y1 ಆ ತರ, ಅದರಲ್ಲಿ ಒಂದು ಕೆ ಅಂತ ಕೊಟ್ಟಿರ್ತಾರೆ. ಆ ಕೆ ಬೆಲೆಯನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು, ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್. ಇಲ್ಲಿ ಕೇವಲ 2 ವರ್ಟೈಸಸ್ ಅನ್ನ ಕೊಟ್ಟಿರ್ತಾರೆ. ಈ 2 ವರ್ಟೈಸಸ್ ಅನ್ನ ಉಪಯೋಗಿಸಿ ನಾವು ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಬೈ ಯೂಸಿಂಗ್ ದ ಡಿಟರ್ಮಿನೆಂಟ್ಸ್ ಮೆಥಡ್ ಮಾಡಬಹುದು. ಆಮೇಲೆ ಇನ್ನೊಂದು, ಶೋ ದಟ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್ ಅನ್ನೋ ಪ್ರಶ್ನೆ ಇದೆ. ಶೋ ದಟ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್. ಇವು 4 ಪ್ರಶ್ನೆಗಳಿಗೆ ನಾವು ಮೇನ್ ಕಾನ್ಸೆಪ್ಟ್, ಬೇಸಿಕಲಿ ಮೇನ್ ತತ್ವ, ಅದರ ಪ್ರಿನ್ಸಿಪಲ್ ಏನಿದೆ ಅಂದ್ರೆ ಫೈಂಡಿಂಗ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಅದು ಒಂದೇ ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ಇವು 4 ವಿಧದ ಪ್ರಶ್ನೆಗಳನ್ನ ನಾವು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನ 2 ಮಾರ್ಕ್ನಲ್ಲಿ ಹೇಳ್ಕೊಡ್ತೇನೆ. ಮೊದಲಿಗೆ ಹೌ ಟು ಫೈಂಡ್ ದ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ 1 ನಿಮಿಷದಲ್ಲಿ ಹೇಳ್ತೇನೆ. ಈ ಡಿಟರ್ಮಿನೆಂಟ್ ನಲ್ಲಿ ಪಾರ್ಟ್ ಎ ನಲ್ಲಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ಕೇಳಬಹುದು. ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್, ಇಲ್ಲಿ 2 ಡಿಟರ್ಮಿನೆಂಟ್ ಗಳನ್ನು ಕೊಡ್ತಾರೆ. ಆ 2 ಡಿಟರ್ಮಿನೆಂಟ್ ಗಳನ್ನ ನಾವು ಫೈಂಡ್ ಔಟ್ ಮಾಡಿ ಇಕ್ವೇಟ್ ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಬರ್ತದೆ. ಫಾರ್ ಎಕ್ಸಾಂಪಲ್
ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಅನ್ನ ಬಿಡಿಸಿ ನಿಮ್ಗೆ ತೋರಿಸ್ತೀನಿ. 3x, determinant of 3x x1 is equal to 3, 2, 4, 1. ಒಂದು ಅಂಕದ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಎಕ್ಸ್ ಬೆಲೆ ಕಂಡುಹಿಡಿಯೋದನ್ನ ಕೇಳುತ್ತಿರಬಹುದು. ಇದರಲ್ಲಿ ಈ ಲೆಕ್ಕಗಳನ್ನ ಯಾವ ರೀತಿಯಾಗಿ ಮಾಡಬಹುದು? ಇಲ್ಲಿ ನಾವು ಹೌ ಟು ಫೈಂಡ್ ದ ಡಿಟರ್ಮಿನೆಂಟ್. ಇದು ನಿಮ್ಗೆ ಗೊತ್ತಿರೋ ಹಾಗೆ ಡಿಟರ್ಮಿನೆಂಟ್ ಚಿಹ್ನೆ ಇದೆ, ಈ ರೀತಿಯಾಗಿ ಲೈನ್ ಹಾಕ್ಬೇಕು, ಇಲ್ಲಿ ಈ ರೀತಿಯಾಗಿ ಹಾಕೊಂಡು ಈ ರೀತಿಯಾಗಿ ನಾವು ಹಾಕಿದ್ರೆ ಅದು ಮ್ಯಾಟ್ರಿಕ್ಸ್ ಆಗುತ್ತೆ. ವಿದ್ಯಾರ್ಥಿಗಳು ಇಲ್ಲಿ ಇವೆರಡಕ್ಕೂ ಗುಣಿಸ್ಬೇಕು, ಮೈನಸ್ ಇವೆರಡು ಡಿಟರ್ಮಿನೆಂಟ್. 3 1 3 ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮತ್ತೆ 3 1 3 ಮೈನಸ್ 4 2 8. ಇವಾಗ ಮೈನಸ್ ಎಕ್ಸ್ ಎಲ್ ಎಚ್ ಎಸ್ ಸೈಡ್ ಇಡ್ತೀನಿ. 3 ಮೈನಸ್ 8 ಮೈನಸ್ 5. ಇದು ಪ್ಲಸ್ ಇದಿದೆ, ಆ ಕಡೆ ಆರ್ ಎಚ್ ಎಸ್ ಕಾಸಿದ್ರೆ ಮೈನಸ್ 5 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ 8 ಬಂತು ನಮ್ಗೆ. ಇದರಲ್ಲಿ ಈ ಮೈನಸ್ ಗೆಟ್ಸ್ ಕ್ಯಾನ್ಸಲ್ ಹೋಗುತ್ತೆ. ಎಕ್ಸ್ ಸ್ಕ್ವೈರ್ ಈಸ್ ಈಕ್ವಲ್ ಟು 8 ಇದೆ. ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ therefore x is equal to plus or minus root 4 2s 8. 4 2 8. ಇದು 4 ನಾವು ಹೊರಗಡೆ ತಗೊಂಡು ಬಂದಾಗ 2 ರೂಟ್ 2 ಆಗುತ್ತೆ. ಸೊ ದ ಆನ್ಸರ್ ಇಸ್ ಡಿ. ಇವಾಗ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋಣ. 2 ಅಂಕದ ಪ್ರಶ್ನೆಗಳಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಮೇಲೆ ಕೇಳಿದ್ದಾರೆ. ಏರಿಯಾ ಆಫ್ ದ ಟ್ರಯಾಂಗಲ್ ಸೂತ್ರ ಫಸ್ಟಿಗೆ ಇದನ್ನು ನೋಡೋಣ. ಏರಿಯಾ ಆಫ್ ದ ಟ್ರಯಾಂಗಲ್, ಇದರಲ್ಲಿ ಇದೇ ಒಂದು ಬೇಸಿಕ್ ಫಾರ್ಮುಲಾ ಉಪಯೋಗಿಸಿಕೊಂಡು 4 ರೀತಿಯಲ್ಲಿ ಬೇರೆ ಬೇರೆಯಾಗಿ ಪ್ರಶ್ನೆಗಳನ್ನ ಕೇಳಿರುವತಕ್ಕಂಥದ್ದು ನಾವು ಈ ಮಾದರಿ ಪ್ರಶ್ನೆಗಳಲ್ಲಿ ನೋಡಬಹುದು. ಈಗ ಮೊದಲನೇದಾಗಿ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು 1/2 ಡಿಟರ್ಮಿನೆಂಟ್ ಆಫ್ x1 y1 1 x2 y2 1 x3 y3 1. ಈ ರೀತಿಯಾಗಿ ಇದೊಂದು ಫಾರ್ಮುಲಾ ಇದೆ ನಮಗೆ. ಇದೇ ಫಾರ್ಮುಲಾನ ನಾವು 4 ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿಗೆ ಉಪಯೋಗಿಸೋದು. ಈಗ ಮೊದಲನೇದಾಗಿ ಫೈಂಡ್ ದ ಕೆ ವ್ಯಾಲ್ಯೂ. ಫೈಂಡ್ ದ ಕೆ ವ್ಯಾಲ್ಯೂ ಅಂತ ಕೇಳಿರ್ತಾರೆ ಪ್ರಶ್ನೆ. ಫೈಂಡ್ ದ ಕೆ ಇಫ್ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್ ಅಂತ 3 ವರ್ಟೈಸಸ್ ಅನ್ನ ಕೊಡ್ತಾರೆ ಮತ್ತು ಏರಿಯಾ ಆಫ್ ದ ಟ್ರಯಾಂಗಲ್ ಅನ್ನ ಕೊಡ್ತಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದಾಗ ಪ್ರಶ್ನೆ 3 ವರ್ಟೈಸಸ್ ಕೊಟ್ಟಿರ್ತಾರೆ. ಆ 3 ವರ್ಟೈಸಸ್ ಅಲ್ಲಿ ಒಂದು ಕೆ ಅಂತ ಕೊಟ್ಟಿರ್ತಾರೆ. ಆ ನಂತರ ಏರಿಯಾ ಆಫ್ ದ ಟ್ರಯಾಂಗಲ್ ಅಲ್ಲಿ ಕೊಟ್ಟಿರ್ತಾರೆ. ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟಾಗ ನಾವು ಪ್ಲಸ್ ಆರ್ ಮೈನಸ್ ಅನ್ನ ಬರೀಬೇಕು. ಒಂದ್ ವೇಳೆ ಅವರು ಪ್ರಶ್ನೆಯಲ್ಲಿ 3 ವರ್ಟೈಸಸ್ ಕೊಟ್ಟು ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದಾಗ ಓನ್ಲಿ ಪಾಸಿಟಿವ್ ವ್ಯಾಲ್ಯೂ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇವಾಗ ನೋಡಿ 3 ವರ್ಟೈಸಸ್ ಕೊಟ್ಟಿದ್ದಾರೆ. ಇಲ್ಲಿ ಈ ತರ ಲೆಕ್ಕಗಳಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೊಡ್ತಾರೆ. 3 ವರ್ಟೈಸಸ್ ಕೊಟ್ಟಿದ್ದಾರೆ, ಹಾಗೇನೆ ಒಂದು ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವೇನ್ ಮಾಡೋದು, ಇದು x1 y1 x2 y2 x3 y3 ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾದಲ್ಲಿ ಹಾಕ್ಬೇಕು. ಆಮೇಲೆ ಇದು ಏರಿಯಾ ಆಫ್ ದ ಟ್ರಯಾಂಗಲ್, ಅದನ್ನ
ಪ್ಲಸ್ ಆರ್ ಮೈನಸ್ 35 ಎಷ್ಟು ಕೊಟ್ಟಿರ್ತಾರೋ ಆ ಒಂದು ಸಂಖ್ಯೆಯನ್ನ ಪ್ಲಸ್ ಆರ್ ಮೈನಸ್ ಮೂಲಕ ತೆಗೆದುಕೊಳ್ಳಬೇಕು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ 1/2 x1 y1 1 ಅಂದ್ರೆ 2 minus 6 1 5 4 1 k 4 1 is equal to 35 ಇದೆ ಏರಿಯಾ ಆಫ್ ದ ಟ್ರಯಾಂಗಲ್. ಇದನ್ನ ಪ್ಲಸ್ ಆರ್ ಮೈನಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 1/2 ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಪ್ಲಸ್ ಮೈನಸ್ ಪ್ಲಸ್, ಸೊ +2 ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ +2 ಮಾಡಿದಾಗ ಇದನ್ನ +2 ಮಾಡುವಾಗ ಅಲಾಂಗ್ ವಿತ್ ದಿಸ್ ರೋ ಅಂಡ್ ಕಾಲಮ್ ಮೈಂಡ್ ಅಲ್ಲಿ ಡಿಲೀಟ್ ಮಾಡ್ಕೊಂಡು ನಿಮ್ಗೆ ಸಿಗುತ್ತೆ ಇವು 4. ಸೊ ಈ 4 ಡಿಟರ್ಮಿನೆಂಟ್ ಕ್ರಾಸ್ ಮಲ್ಟಿಪ್ಲೈ 4 1s 4 minus 4 1s 4 4 minus 4 again minus into minus +6 ಆಮೇಲೆ ಅಲಾಂಗ್ ದಿಸ್ ರೋ ಅಂಡ್ ಕಾಲಮ್ ಡಿಲೀಟ್ ಮಾಡಬೇಕು. ನಿಮ್ಗೆ ಇವು 4 ಸಿಗ್ತವೆ. 5 1s 5 minus k 1s k ಹಾಗೇನೆ ಇದು ಲಾಸ್ಟ್ +1 ಈ ಚಿಹ್ನೆಗಳನ್ನ ಕನ್ಸಿಡರ್ ಮಾಡ್ಕೋಬೇಕು. ಇದನ್ನ ಡಿಲೀಟ್ ಮಾಡುವಾಗ ನಿಮಗೆ ಅಲಾಂಗ್ ವಿತ್ ದಿಸ್ ರೋ ಅಂಡ್ ಕಾಲಮ್ ಡಿಲೀಟ್ ಮಾಡುವಾಗ ಈ 4 ಸಿಗ್ತವೆ. ಸೊ 5 4s 20 minus 4k is equal to plus or minus 35 ಹಾಗೇನೆ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ಇವಾಗ. 4 minus 4 is 0 0 into anything is 0 plus 6 30 minus 6k ಪ್ಲಸ್ 1 into anything ಅದೇ ಬರುತ್ತೆ. ಸೊ minus 4k 20 minus 4k is equal to plus or minus 35. ಸಿಂಪ್ಲಿಫೈ ಮಾಡಬೇಕು. 1/2 ಸೊ 30 plus 20 50 minus 6k minus 4k ಆಡ್ ಮಾಡಬೇಕು. ಮೈನಸ್ ಸೈನ್ ಇಡಬೇಕು. 6 plus 4 is 10k is equal to plus or minus 35. ಈಗ 2 ಅನ್ನ ಆ ಕಡೆ ಕಾಸಿದಾಗ ಇಲ್ಲೇನು ಉಳಿಯುತ್ತೆ 50 minus 10k is equal to plus or minus 35 into 2 is 70. ಇವಾಗ minus 10k is equal to plus or minus 70 minus 50. ಇದು plus 50 ಇದ್ದು ಆ ಕಡೆ ಹೋದಾಗ minus 50 ಆಗುತ್ತೆ. ಸೊ ಇವಾಗ ಈ ಇಕ್ವೇಶನ್ ಅಲ್ಲಿ ಒಂದ್ಸರಿ plus 70 ತಗೋಬೇಕು, ಇನ್ನೊಂದ್ಸರಿ minus 70 ತಗೋಬೇಕು. minus 10k is equal to ನಾನು ಮೊದಲಿಗೆ plus 70 ತಗೋತೀನಿ minus 50. So minus 10k is equal to 70 minus 50 is 20. Therefore k is equal to minus 20 divided by 10. So 10 1s are 10 2s are. K is equal to minus 2. The value of k is minus 2i. ಯಾವ ರೀತಿಯಾಗಿ ಕೇಳ್ತಾರೆ? ಇದೇ ಒಂದು ಏರಿಯಾ ಆಫ್ ದ ಟ್ರಯಾಂಗಲ್ ಕಾನ್ಸೆಪ್ಟ್ ಮೇಲೆ. ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ಅಂತ ಕೇಳ್ತಾರೆ. ಇಲ್ಲಿ ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ಅಂತ ಕೇಳಿದಾಗ ಓನ್ಲಿ 2 ವರ್ಟೈಸಸ್ ಅನ್ನ ಕೊಡ್ತಾರೆ. ನಾವು ಮೂರನೇ ವರ್ಟೈಸಸ್ ಅನ್ನ ನಾವು XY ಅಂತಲೂ ಅಥವಾ AB ಅಂತಲೂ ತಗೋಬೇಕು. ನೋಡಿ ಇಲ್ಲಿ ಸೇಮ್ ಅದೇ ಮತ್ತು ಏರಿಯಾ ಆಫ್ ದ ಟ್ರಯಾಂಗಲ್ ಅದೇ ಫಾರ್ಮುಲಾನ ಉಪಯೋಗಿಸಬೇಕು. 1/2 ಇದು x1 y1 x2 y2. ಲೆಟ್ ನಾವು XY ಅಂತ ಇನ್ನೊಂದು ತಗೋತೀವಿ. The third point, let XY be the third point ಅಂತ ತಗೊಳ್ಬೇಕು. ಸೊ x1 y1 1 2 1 3 6 1 xy1 ಈ ತರ ತಗೋಬೇಕು. ಯಾವಾಗ ನಾವು ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂತ ಕಂಡುಹಿಡಿಯುವಾಗ ಯಾವಾಗ್ಲೂ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ 0 ಅಂತ ತಗೊಳ್ಬೇಕು. ಇವಾಗ 1/2 ಸೇಮ್ ಪ್ರೊಸೀಜರ್, ಹಿಂದೆ ಹೇಗೆ ಮಾಡಿದ್ರಲ್ಲ ಸೇಮ್ ಪ್ರೊಸೀಜರ್. ಇಲ್ಲಿ ಪ್ಲಸ್ ಮೈನಸ್ ಅಗೇನ್ ಪ್ಲಸ್. ಸೊ 1 ಬರ್ಕೋಬೇಕು. ಸೊ ಇದು ಡಿಲೀಟ್ ಮಾಡ್ಕೋಬೇಕು, ಇದು ರೋ ಮತ್ತು ಇದು ಕಾಲಮ್. ನಿಮ್ಗೆ ಇವು 4 ಸಿಗುತ್ತೆ. 6 1 6 minus y minus 2 ಬರ್ಕೊಳ್ಬೇಕು. ಅಗೇನ್ ದಿಸ್ ರೋ ದಿಸ್ ಮೈಂಡ್ ಅಲ್ಲಿ ಡಿಲೀಟ್ ಮಾಡ್ಕೋಬೇಕು ಕಾಲಮ್ ಅನ್ನ. ನಿಮ್ಗೆ ಇವು 4 ಸಿಗುತ್ತೆ. 3 1 3 minus 6 1 x 1 x plus 1 ಇದು ಡಿಲೀಟ್ ಮಾಡಿದಾಗ 3y minus 6x is equal to
0. ಇದು 2 ಅನ್ನ ಆ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ 6 minus y, 1 into anything is that much only, minus 2 3s are 6, minus into minus plus 2x plus as it is, ಯಾಕಂದ್ರೆ ಹೊರಗಡೆ ಒಂದಿದೆ, minus 6x is equal to 2 into 0 is 0. That is equal to, ಇವಾಗ ಇದು plus 6x minus 6x ಹೋಗುತ್ತೆ, ಇಲ್ಲಿ minus y plus 3y ಇದೆ, ಎರಡು ಬೇರೆ ಬೇರೆ ಚಿಹ್ನೆ ಇದೆ, ಕಳಿಬೇಕು, ಕಳೆದ 2y ಆಗುತ್ತೆ plus 2y, ಯಾಕಂದ್ರೆ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ. ಆಮೇಲೆ 2x minus 2x, so minus 4x ಆಗುತ್ತೆ. That is equal to 0 as it is. Therefore 2y is equal to 4x. minus 4 ಇದ್ದು ಆ ಕಡೆ ಬಂದಾಗ ಪ್ಲಸ್ ಆಗುತ್ತೆ. Therefore y is equal to 4x divided by 2. 2 ones are 2 2s are. That is equal to 2x. Therefore the equation of the line y is equal to 2x. ಟೈಪ್ ಯಾವ ರೀತಿ ಕೇಳ್ತಾರೆ ಅಂದ್ರೆ, show that these 3 vertices, ಇಲ್ಲಿ 3 vertices ಕೊಟ್ಟಿದ್ದಾರೆ, a b c vertices, ಇವು 3 ಕೋಲಿನಿಯರ್ ಅಂತ ಪ್ರೂವ್ ಮಾಡುವಂತ. ದ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಅದೇ ಫಾರ್ಮುಲಾ ಯೂಸ್ ಮಾಡಬೇಕು. 1/2 ಇದು x1 y1, x2 y2, x3 y3. ಸೊ a b plus c 1, b c plus a 1, c a plus b 1 is equal to, ಇಲ್ಲೂ ಕೂಡ ನಾವು 0 ಅಂತ ತಗೋಬೇಕು, is equal to 0. So 1/2 again plus minus plus a ತಗೊಂಡಾಗ ಇದು ಡಿಲೀಟ್ ಮಾಡಬೇಕು, ಇದೇನಾಗುತ್ತೆ 1 into anything is that one much only, c plus a minus a plus b ಆಮೇಲೆ minus b plus c, ಇದು minus b plus c, ಇಲ್ಲಿ ಇದು ಡಿಲೀಟ್ ಮಾಡಿದಾಗ ಸೊ b minus c ಆಗುತ್ತೆ, ಪ್ಲಸ್ 1 ಇಂಟು ಇದನ್ನ ಡಿಲೀಟ್ ಮಾಡಿದಾಗ b ಇಂಟು a plus b minus c ಇಂಟು c plus a is equal to 0. ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ ಕೆಲವೊಂದು ಮಕ್ಕಳಿಗೆ, ಅದಕ್ಕಾಗಿ ಸ್ವಲ್ಪ ನಿಧಾನಕ್ಕಾಗಿ ತಗೊಂಡು ನೀವು ಮಲ್ಟಿಪ್ಲೈ ಮಾಡ್ಕೊಬೇಕು. ದಟ್ ಈಸ್ ಈಕ್ವಲ್ ಟು 1/2 ಇಲ್ಲಿ a ಹಾಗೆ ಇಟ್ಕೊಂಡು c plus a minus a, minus into plus minus b minus b ಇಂದ ಇವೆರಡು minus b into b square minus into minus plus bc, again ಇದು minus ಆಗುತ್ತೆ, minus bc minus into minus plus c square, ಇದು plus of ಒಳಗಡೆಯಿಂದ ab plus b square minus c square minus into plus minus ac is equal to 0. Again 1/2 a into c ac plus a square minus a square minus ab plus ac minus ac cancel ಆಗುತ್ತೆ, plus a square minus a square minus ab plus ab cancel plus bc plus bc minus bc cancel minus b square plus b square cancel plus c square minus c square. Here ಎಲ್ಲಾನು ಕ್ಯಾನ್ಸಲ್ ಆಗಿದೆ, ಸೊ 0. 1/2 into 0 is equal to 0. ಸೊ ನಮ್ಗೇನ್ ಸಿಕ್ತು 0. Therefore 0 is equal to 0. ಇಲ್ಲಿ ಕೆಳಗಡೆ ಬರಿಬೇಕು, hence
ದ ಪಾಯಿಂಟ್ಸ್ ಆರ್ ಕೋಲಿನಿಯರ್ ಅಂತ ಕೆಳಗಡೆ ಬರೆದು ಬಿಡ್ಬೇಕು. ಹೆನ್ಸ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್.